ದೇಶದ ಕಾನೂನಿನ ಬಗ್ಗೆ ಭಾಳಷ್ಟು ಒಂದು ರೀತಿ ಸಂಪೂರ್ಣವಾದಂಥ ನಂಬಿಕೆ ಇಟ್ಕೊಂಡಂಥ ಜನರು. ಇವತ್ತು ಕಾನೂನು ಅಂದ ತಕ್ಷಣ ನಮ್ಮೆಲ್ಲರೂ ಕೂಡ ನ್ಯಾಯಾಲಯಗಳಲ್ಲಿ ವಿಶೇಷವಾದಂಥ ಗೌರವವನ್ನು ಇಟ್ಕೊಂಡು ಇವತ್ತು ಏನು ನ್ಯಾಯಾಲಯ ಅವ್ರನ್ನ ಕೆಳಕೋರ್ಟಿನಲ್ಲಿ ಏನು ದೋಷಿ ಅಂದೇಳಿ ಆರೋಪಣೆ ಮಾಡಿ ಏನು ತೀರ್ಪನ್ನು ಕೊಟ್ಟಿದ್ದೇನೋ, ಬಹುಶಃ ಕೆಳಕೋರ್ಟ್ಗಳು ಕೊಟ್ಟಂಥ ಟೈಮಲ್ಲಿ ಕೂಡ ಇವತ್ತು ಮೇಲ್ಕೋರ್ಟಲ್ಲಿ ಕೂಡ ಖಂಡಿತವಾಗಿ ಈ ಕಾನೂನು ವಿಚಾರದಲ್ಲಿ ಅವ್ರ ಎಕ್ಸ್ಪರ್ಟ್ಗಳು ಇದ್ದಾರೆ. ಬಹುಶಃ ಮೇಲಿನ ಕೋರ್ಟಲ್ಲಿ ಅವ್ರಿಗೆ ನ್ಯಾಯ ಸಿಗ್ಬೋದನ್ನಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಹಾಗಾಗಿ ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ತಿಂಗಳ ಕಾಲಾವಕಾಶ ಇರೋ ಕಾರಣ ಮುಂದಕ್ಕೆ ಜನಾರ್ದನ್ ರೆಡ್ಡಿ ಅವರು ಕೂಡ ಪುನಃ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಕೂಡ ಕಾನೂನು ಪ್ರಕಾರವಾಗಿ ಅವರು ಬೇಲ್ ತೊಗೊಂಡಂಥ ಕೆಲಸ ಕೂಡ ಆಗುತ್ತೆ. ಬಹುಶಃ ನಿನ್ನೆ ಮೊನ್ನೆ ಎಲ್ಲ ಕೂಡ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬಹುಶಃ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ BJP ಬಗ್ಗೆ ಮಾತಾಡ್ತಾ ಇದ್ರು. ಅವ್ರು ಯಾವುದೇ ರೀತಿಯಲ್ಲಿ ನೈತಿಕ ಹಕ್ಕಿಲ್ಲ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡೋಕ್ಕಾಗಲಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡೋದಲ್ಲಿ ಯಾವುದೇ ನೈತಿಕ ಹಕ್ಕಿಲ್ಲ. ಯಾಕಂದರೆ ಇವತ್ತು ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ತಿಂದಂಥ ನಾಗೇಂದ್ರ ಅವರು ಕೂಡ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅದೇ ರೀತಿ ಸತೀಶ್ ಶೈಲ್ ಅವರು ಅವರೇ ಶಾಸಕರು. ಇವತ್ತು ಕೆಳಕೋರ್ಟು ಅವ್ರಿಗೆ ಶಿಕ್ಷೆಯನ್ನು ತೀರ್ಪನ್ನು ಕೊಟ್ಟಿದ್ರು ಕೂಡ ಅವ್ರು ಕೂಡ ಪುನಃ ಹೈಕೋರ್ಟ್ಗೆ ಬೇಲ್ ತೊಗೊಂಬಂದು ಅವ್ರು ಕೂಡ ಹೊರಗಡೆ ಇದ್ದಾರೆ. ಇವರೇನು ನಮಗೆ ಪಾಠ ಕಲಿಸೋದು ಬೇಕಾಗಿಲ್ಲ. ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂದಕ್ಕೊಂದು ತಿಂಗಳ ಕಾಲ ಅವಕಾಶ ಇದೆ. ಖಂಡಿತವಾಗಿ ಮೇಲ್ಕೋರ್ಟಿಗೆ ಹೋಗ್ತಾರೆ, ಅವರು ಪುನಃ ಬೇಲ್ ತೊಗೊಂಬರ್ತಾರೆ ಅಂತ ವಿಶ್ವಾಸ ನಮಗಿದೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಕಾನೂನು ವಿಚಾರದಲ್ಲಿ ಹೋರಾಟ ಮಾಡೋಂಥ ವಿಚಾರದಲ್ಲಿ ಅವರು ಕೂಡ ಎಕ್ಸ್ಪರ್ಟ್ ಇದ್ದಾರೆ.